ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಉಪವಾಸದಲ್ಲಿ ಲೈಂಗಿಕ ಸಂಭೋಗ ಮಾಡಬೇಕೇ ಅಥವಾ ಬೇಡವೇ? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನಾವು ಯಾವುದೇ ಉಪವಾಸವನ್ನು ಆಚರಿಸಿದಾಗ ಮನಸ್ಸು ಮತ್ತು ಆತ್ಮದ ಶುದ್ಧೀಕರಣಕ್ಕಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಮತ್ತು ಯಾವುದೇ ದೇವತೆ ಅಥವಾ ದೇವರನ್ನು ಮೆಚ್ಚಿಸಲು ನಾವು ಉಪವಾಸ ಮಾಡುತ್ತೇವೆ. ಉಪವಾಸವು ಕೇವಲ ಆಹಾರಕ್ಕಾಗಿ ಅಲ್ಲ, ಮನಸ್ಸನ್ನು ಶುದ್ಧೀಕರಿಸಲು ಮತ್ತು ಆಲೋಚನೆಗಳನ್ನು ಶುದ್ಧೀಕರಿಸಲು ಕೂಡ ಸಹಕಾರಿ. ನಾವು ಕೆಟ್ಟದ್ದನ್ನು ಮಾಡಬಾರದು ಅಥವಾ ಉಪವಾಸದಲ್ಲಿ ಯಾರನ್ನೂ ನೋಯಿಸಬಾರದು. ಉಪವಾಸವು ತನ್ನೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಅಭ್ಯಾಸ ಮಾಡುವ ಸಮಯ. ಉಪವಾಸವು ನಮಗೆ ತಾಳ್ಮೆಯನ್ನು ಕಲಿಸುತ್ತದೆ. ಉಪವಾಸದ ಸಮಯದಲ್ಲಿ ನಾವು ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಉಪವಾಸದಲ್ಲಿ ನಾವು ಸಾತ್ವಿಕ ಆಲೋಚನೆಗಳು ಮತ್ತು ಸಾತ್ವಿಕ ನಡವಳಿಕೆಯನ್ನು ಅಭ್ಯಾಸ ಮಾಡಬೇಕು. ಉಪವಾಸದ ಸಮಯದಲ್ಲಿ ಲೈಂಗಿಕ ಸಂಭೋಗ ಮಾಡಬೇಕೇ ಅಥವಾ ಬೇಡವೇ ಎಂಬ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ ಬನ್ನಿ. ಏಕಾದಶಿ ಉಪವಾಸದ ಸಮಯದಲ್ಲಿ ಸ್ತ್ರೀ ಸಹವಾಸ ಮಾಡುವುದನ್ನು ನಿಷೇಧಿಸಲಾಗಿದೆ, ಏಕೆಂದರೆ ಅದು ಮನಸ್ಸಿನಲ್ಲಿ ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ ಮತ್ತು ದೇವರ ಭಕ್ತಿಯಲ್ಲಿ ಧ್ಯಾನವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಒಬ್ಬ ವ್ಯಕ್ತಿಯು ಏಕಾದಶಿಯಂದು ದೇವರ ಧ್ಯಾನದಲ್ಲಿ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳಬೇಕು. ಈ ಅವಧಿಯಲ್ಲಿ ನಾವು ಬ್ರಹ್ಮಚಾರ್ಯರನ್ನು ಅನುಸರಿಸಬೇಕು ಎಂದು ಏಕಾದಶಿಯ ಕಥೆಯಲ್ಲಿ ಬರೆಯಲಾಗಿದೆ. ಆದ್ದರಿಂದ ದಶಮಿ ಮತ್ತು ಏಕಾದಶಿ ರಾತ್ರಿ ಒಬ್ಬರು ಲೈಂಗಿಕ ಸಂಭೋಗ ಮಾಡಬಾರದು. ನವರಾತ್ರಿ ಉಪವಾಸದ ಸಮಯದಲ್ಲಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಮಹಾಶಿವರಾತ್ರಿ ಉಪವಾಸ ಇತ್ಯಾದಿಗಳಲ್ಲಿ ಲೈಂಗಿಕ ಸಂಪರ್ಕವನ್ನು ಇಟ್ಟುಕೊಳ್ಳಬಾರದು. ಕಾರ್ತಿಕ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ ಉಪವಾಸವನ್ನು ಮಾಡಬೇಕು ಮತ್ತು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಅದೇ ತರಹ ಉಪವಾಸದ ಸಮಯದಲ್ಲಿ ಲೈಂಗಿಕ ಸಂಭೋಗದ ಬಗ್ಗೆ ಧಾರ್ಮಿಕ ಮತ್ತು ವೈಜ್ಞಾನಿಕ ಸಂಗತಿಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಧಾರ್ಮಿಕ ಚಿಂತನೆಯಲ್ಲಿ, ಲೈಂಗಿಕ ಪ್ರಕ್ರಿಯೆಯು ವ್ರತಧಾರಿಯ ದೇಹವನ್ನು ಅಪವಿತ್ರಗೊಳಿಸುತ್ತದೆ. ಉಪವಾಸದ ಸಮಯದಲ್ಲಿ ದೇಹವನ್ನು ಮತ್ತು ಮನಸ್ಸನ್ನು ಶುದ್ಧೀಕರಣದಲ್ಲಿಟ್ಟುಕೊಳ್ಳಬೇಕು. ಅದೇ ತರಹ ವೈಜ್ಞಾನಿಕ ವಿಚಾರಗಳ ಪ್ರಕಾರ, ಉಪವಾಸದ ಸಮಯದಲ್ಲಿ ಆಹಾರವನ್ನು ಸೇವಿಸದ ಕಾರಣ ದೇಹವು ದುರ್ಬಲವಾಗಿರುತ್ತದೆ ಮತ್ತು ಲೈಂಗಿಕ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಲೈಂಗಿಕ ಸಂಭೋಗವನ್ನು ನಿಷೇಧಿಸಲಾಗಿದೆ. ಉಪವಾಸದ ಸಮಯದಲ್ಲಿ ದೇಹದಲ್ಲಿನ ಶಕ್ತಿಯು ಕಡಿಮೆ ಇರುತ್ತದೆ ಮತ್ತು ಸಂಭೋಗದ ಸಮಯದಲ್ಲಿ ವ್ರತಧಾರಿಗಳು ಬಹುಬೇಗ ಆಯಾಸಗೊಳ್ಳುತ್ತಾರೆ. ಉಪವಾಸದಲ್ಲಿ ತಿನ್ನುವ ಹಣ್ಣುಗಳು ತುಂಬಾ ಕೊಬ್ಬಿನಿಂದ ಕೂಡಿರುತ್ತವೆ. ಅದೇ ಸಮಯದಲ್ಲಿ ಆಹಾರದ ಕೊರತೆಯು ದೌರ್ಬಲ್ಯದ ಸಮಸ್ಯೆಗಳನ್ನು, ಗ್ಯಾಸ್ಟ್ರಿಕ್ ಇತ್ಯಾದಿ ಸಮಸ್ಯೆಗಳನ್ನು ಉಪವಾಸದ ಸಮಯದಲ್ಲಿ ಎದುರಾಗುತ್ತವೆ. ಆದ್ದರಿಂದ ಈ ಸಮಯದಲ್ಲಿ ಲೈಂಗಿಕ ಸಂಭೋಗ ಮಾಡದಿರುವುದು ಒಳ್ಳೆಯದು. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.